ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕೊಟ್ಟ ಮಾತಿನಂತೆ ಇವತ್ತು ಅದನ್ನು ಈಡೇರ್ತಾ ಇದ್ದಾರೆ. ಸಮಗ್ರ ಅಭಿವೃದ್ಧಿಯ ಸ್ಥಿತಿಗೆ ತರೋಣ. ಇಲ್ಲಿ ಪ್ರಾಥಮಿಕ ಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ, ಪ್ರೌಢಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ. ಕೊಟ್ಟ ಮಾತಿನಂತೆ ಇವತ್ತು ಅದನ್ನು ಈಡೇರ್ತಾ ಇದ್ದಾರೆ. ಸಮಗ್ರ ಅಭಿವೃದ್ಧಿಯ ಸ್ಥಿತಿಗೆ ತರೋಣ. ಇಲ್ಲಿ ಪ್ರಾಥಮಿಕ ಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ, ಪ್ರೌಢಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಪಾರ್ಲಿಮೆಂಟ್ನ ನಿನ್ನೆ ದಿನ ಮುಗಿಸಿ ಏನು ಬಂದಿದ್ದೇನೆ. ಇಲ್ಲಿ ನಮ್ಮ ಮೈ ಶುಗರ್ನ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ವೇತನ ಇಲ್ಲದೆ ಕೆಲಸ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳಿತ್ತು. ಅದರ ಹಿನ್ನೆಲೆಯಲ್ಲಿ ನಾನು ಶಿಕ್ಷಕರಿಗೆ ವೇತನವನ್ನು ನನ್ನ ಒಂದು ಸಂಬಳ ಏನಿದೆ ಅದರಲ್ಲೇ ಅವರಿಗೆ ಅದನ್ನು ಕೊಡ್ತೀನಿ ಅಂತಕ್ಕಂಥದ್ದು ಏನು ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 19 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಕೊಟ್ಟಿದ್ದೇನೆ. ಸದನದಲ್ಲಿ ಅದಕ್ಕೆ ಅವರು ಯಾವುದಾದರೂ ರೂಪದಲ್ಲಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೊಡ್ತಾರೆ. ಪರಪ್ಪನಗರದಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ಸ್ಗಳು ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಡುತ್ತೆ ಅಂತ ಅಲ್ಲ, ನಾನು ಅದನ್ನೇ ಹೇಳಿದ್ದು. ನಮಗೆ ಪರಪ್ಪನ ಅಗ್ರಹಾರದಲ್ಲಾದಂಥ ಘಟನೆಗಳು ಯಾವಾಗಾಗಿತ್ತು, ಮೆಜಾರಿಟಿ ಆಫ್ ದಿ ಇನ್ಸಿಡೆಂಟ್ಸು ಯಾವಾಗಾಗಿದ್ದಾವೆ, ಆ ಘಟನೆಗಳು ಯಾವ ಆಡಳಿತ, ಯಾವ ಸರ್ಕಾರ ಇತ್ತು ಆದಾಗ ಅದನ್ನೆಲ್ಲ ಹೇಳ್ತೇನೆ. ನಮ್ಮಲ್ಲಿ ಆಗಿದೆ, ಎಸ್, ನಾವು ಆಡಳಿತ ಮಾಡುವಾಗ ಆಗಿದೆ ಅಂದಾಗ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಅಧಿಕಾರಿಗಳ ಮೇಲಾಗಲಿ ಅಥವಾ ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲಾಗಲಿ ಕ್ರಮ ತಗೊಳ್ಳೋದು ಮಾಡಿದ್ದೇವೆ. ಯಾವ ರೀತಿ ನಮ್ಮ ಶಾಸಕರು ರಿಯಾಕ್ಟ್ ಮಾಡಬೇಕು, ಮಂತ್ರಿಗಳು ರಿಯಾಕ್ಟ್ ಮಾಡಬೇಕು, ಅದನ್ನು ಚರ್ಚೆ ಮಾಡ್ತೀವಿ. ಅಲ್ಲೇನು ಬೇರೆ ಬೇರೆ ವಿಚಾರಗಳು, ರಾಜಕೀಯ ವಿಚಾರಗಳು ಬೇರೆವೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಲೂಬೇಡಿ, ಅಲ್ಲಿ ಚರ್ಚೆನೂ ಆಗೋದು. ಅಲ್ಲೇ ಹಾಕ್ರೆ ಅಲ್ಲೇ ಹಾಕ್ರೆ ಪ್ರಧಾನ ಅಂಚೆ ಕಚೇರಿಗಳು, 35 ಉಪ ಅಂಚೆ ಕಚೇರಿಗಳು, 289 ಶಾಖಾ ಅಂಚೆ ಕಚೇರಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಪ್ರಧಾನ ಅಂಚೆ ಕಚೇರಿಗಳು ನಂಜನಗೂಡು ಮತ್ತು ಕೊಳ್ಳೇಗಾಲದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ನಂಜನಗೂಡು ಅಂಚೆ ವಿಭಾಗ ಅಡಿಯಲ್ಲಿ ನಂಜನಗೂಡು ತಾಲೂಕು, ಟಿ ನರಸೀಪುರ ತಾಲೂಕು ಹಾಗೂ ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಗುಂಡ್ಲಪೇಟೆ, ಅನೂರು, ಕೊಳ್ಳೇಗಾಲ ಮತ್ತು ಯಳಂದೂರು ತಾಲೂಕುಗಳು ನಮ್ಮ ನಂಜನಗೂಡು ಅಂಚೆ ವಿಭಾಗದ ವ್ಯಾಪ್ತಿಯೊಳಗೆ ಸೇರ್ತವೆ. ಈ ನಮ್ಮ ನಂಜನಗೂಡು ವಿಭಾಗದಲ್ಲಿ 4 ಉಪ ವಿಭಾಗಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಆ 4 ಉಪ ವಿಭಾಗಗಳೆಂದರೆ ನಂಜನಗೂಡು, ಕೊಳ್ಳೇಗಾಲ, ಚಾಮರಾಜನಗರ,
ಮತ್ತು ಟಿ ನರಸೀಪುರ ಇಷ್ಟು ಉಪವಿಭಾಗಗಳು ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಎಲ್ಲ ನಾಗರಿಕರಿಂದ ಇಂದಿನ ದಿವಸ ತಾವೆಲ್ಲರೂ ಬಂದು ಅವರಿಗೆ ಕಾರ್ಯಕ್ರಮ ಮುಂದುವರ್ಸೋಣ. ನಮೋ ತಸ್ಸಂ ಶರಣಂ ಗಚ್ಛಾಮಿ ಬುದ್ಧಂ ಸಮಾಧಿಯಾಮಿ ಸಮಾಧಿಯಾಮಿ ಸ ಪಂಚಶೀಲಂ ಧಮ್ಮಂ ಸಾಧುಕಂ. ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ಭಾರತಕ್ಕೆ ಒಂದು ಒಳ್ಳೆಯ ಧಮ್ಮವನ್ನು ಕೊಟ್ಟಿದ್ದಾರೆ. ಅದು ಬೌದ್ಧ ಧಮ್ಮ ಹಾಗೂ ಭಾರತದ ಆಡಳಿತ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗಲು ಅವರು ಒಂದು ಮಾದರಿಯ ಸಂವಿಧಾನವನ್ನು ಕೂಡ ಕೊಟ್ಟಿದ್ದಾರೆ. ಆ ಸಂವಿಧಾನದ ನಿಟ್ಟಿನಲ್ಲಿ ಎಲ್ಲ ಜನರು ಒಟ್ಟಿಗಾಗಿ ಸೇರಿ ಭಾರತದ ಈ ದೇಶದ ಏಳಿಗೆಗೆ, ಇದರ ಶ್ರೇಯಸ್ಸಿಗೆ, ಇದರ ಒಕ್ಕೂಟಿಗೆ ಹಾಗೂ ಇದರ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ಆಗಿ 69 ವರ್ಷಗಳು ಕಳೆದವು. ಇವತ್ತು ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿರ್ವಾಣ ದಿನವನ್ನು ರಾಯಚೂರಿನಲ್ಲಿ ಜಿಲ್ಲಾಡಳಿತ ವತಿಯಿಂದ ಆಚರಣೆ ಮಾಡಿದರು. ಅದರಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾಡಳಿತ ಭಾಗವಹಿಸಿತ್ತು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.